ವಾಮಿಟ್ ಮದ್ದಾಗ ಆಗ್ತಾ ಇದೆಯಾ? ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ರಾವಣಿಯಲ್ಲಿ ಊಟ ಮಾಡುವಾಗ ಮಕ್ಕಳಿಗೆ ಏನೋ ವಸ್ತು ಸಿಕ್ಕಿದೆ ಅಂತ ಅಂದ್ಬಿಟ್ಟು ತೋರಿಸಿದೆ ಒಂದು ಮಗು. ಅದು ಏನಾದರೂ ಬೇರೆ ಹಲ್ಲಿ ಬಾಲನೋ ಏನೋ ಇರ್ಬೋದು ಅಂತ ಪ್ರಿಡಿಕ್ಟ್ ಮಾಡಿಕೊಂಡು ಆ ಮಕ್ಕಳನ್ನ ಅಷ್ಟು ಒಂದು 69 ಮಕ್ಕಳಿದ್ರು. ಊಟ ಮಾಡಿರ್ತಕ್ಕಂಥ ಅಷ್ಟು ಮಕ್ಕಳನ್ನು ಮತ್ತು ಅಡುಗೆಯವರು ಊಟ ಮಾಡಿದರು, ಶಿಕ್ಷಕರು ಊಟ ಮಾಡಿದರು. ಅಷ್ಟು ಜನರನ್ನು ನಾವಿವತ್ತು ಹಾಸ್ಪಿಟ್ಲಿಗೆ ಕರ್ಕೊಂಡು ಬಂದಿದ್ದೀವಿ. ಡಾಕ್ಟ್ರು ನೋಡಿ ಎಲ್ಲ ಸ್ಟೇಬಲ್ ಆಗಿದ್ದಾರೆ, ಏನೂ ಸಮಸ್ಯೆ ಇಲ್ಲ ಅಂತಂದರು. ಫುಡ್ ಸ್ಯಾಂಪಲ್ಲು ಕೂಡ ಟೆಸ್ಟಿಗೆ ಕಳಿಸ್ತಾ ಇದ್ದೀವಿ. ಏನೂ ಆಗಿಲ್ಲ, ನಾವೇ ಪ್ರಿಕಾಷನ್ಸ್ ತೊಗೊಂಡು ಮಕ್ಕಳನ್ನ ಕರ್ಕೊಂಡು ಬಂದಿದ್ದೀವಿ. ಅದು ಏನು ಅಂತ ಆ ವಸ್ತು ಏನೋ ಅಂತ ಇನ್ನೂ ಗೊತ್ತಾಗಿಲ್ಲ, ಕನ್ಫರ್ಮ್ ಆಗಿಲ್ಲ ಏನಿರ್ಬೋದು ಅಂತ. ಅದನ್ನು ಕೂಡ ಟೆಸ್ಟಿಗೆ ಕಳಿಸಿದ್ದೀವಿ. ಪ್ರಿಕಾಷನ್ಸ್ ತೊಗೊಂಡು ಕರ್ಕೊಂಡು ಬಂದಿದ್ದೀವಿ. ಎಲ್ಲ ಮಕ್ಕಳು ಆರಾಮಾಗಿದ್ದಾರೆ ಅಂತ ಡಾಕ್ಟ್ರು ಹೇಳಿದ್ದಾರೆ. ನಾನು ನೋಡ್ಕೊಂಡು ಬಂದಿದ್ದೀನಿ, ಏನೂ ಸಮಸ್ಯೆ ಇಲ್ಲ. ಮೇಡಮ್ ಕ್ಲಾಸ್ ಎಷ್ಟಿಂದ ಎಷ್ಟು ನಡೀತಾರೆ? ಕ್ಲಾಸಲ್ಲಿ 1 to 7th ಇದೆ. 1 to 7th ಒಟ್ಟು 72 ಮಕ್ಕಳು. ಅದರಲ್ಲಿ ಇವತ್ತು 69 ಮಕ್ಕಳು ಬಂದಿದ್ರು. ಓಕೆ. 69 ಮಕ್ಕಳಲ್ಲಿ 3 ಮಕ್ಕಳು ಬಿಟ್ಟು ಇನ್ನು ಮಿಕ್ಕಿದವರೆಲ್ಲ ಊಟ ಮಾಡಿದ್ರು. ಎಲ್ಲರೂ ಕರ್ಕೊಂಡು ಬಂದ್ವಿ. ಅಡುಗೆ ಮಾಡುವಂತ ಏನಾರು ವ್ಯಕ್ತಿ ಬೇರೆ ಏನಾರು ಹೊಸ್ದಾಗಿ ಬಂದಿದ್ರೆ ಇಲ್ಲ ಅವರು ರೆಗ್ಯುಲರ್ ಆಗಿದ್ರೆ ಅವರೇನೆ? ಏನೂ ಸಮಸ್ಯೆ ಇಲ್ಲ. ಇವತ್ತು ಏನಾಯ್ತು ಅಂದ್ರೆ ಮಳೆ ಬರ್ತಾ ಇದ್ದಿದ್ರಿಂದ ಸರ್ದಿ ಸಾಲಲ್ಲಿ ಕಾರಿಡಾರಲ್ಲಿ ಕೂರಿಸಿ ಊಟ ಕೊಟ್ಟಿಲ್ಲ, ಅವರನ್ನ ಕ್ಲಾಸ್ ರೂಮ್ಗಳಲ್ಲಿ ಊಟ ಕೊಟ್ಟಿದ್ದಾರೆ. ಹಾಗಾಗಿ ಏನಾಗಿದೆಯೋ ಗೊತ್ತಾಗಿಲ್ಲ. ನಾವು ಯಾವುದಕ್ಕೂ ರಿಸ್ಕ್ ಬೇಡ ಅಂತ ಕರ್ಕೊಂಡು ಬಂದ್ವಿ ಎಲ್ಲ ಮಕ್ಕಳಿಗೆ. ಏನೂ ಆಗಿಲ್ಲ, ಯಾವ ಮಕ್ಕಳಿಗೂ ಏನೂ ಸಮಸ್ಯೆ ಇಲ್ಲ. ನಾವೇ ಪ್ರಿಕಾಷನ್ಸ್ ತಗೊಂಡು ಕರ್ಕೊಂಡು ಬಂದ್ವಿ. ಓಕೆ ಸರಿ. ನೀವು ಅಡುಗೆ ಮಾಡುವಾಗೆಲ್ಲ ಸ್ವಲ್ಪ ಸ್ವಚ್ಛತೆ, ಕ್ಲೀನ್ನೆಸ್ಸು ಮತ್ತು ಮೇಲ್ಗಡೆ ಮುಚ್ಚಬೇಕು, ತೆಗಿಬೇಕು. ಯಾಕೆಂದರೆ ಹಳೆ ಶಾಲೆಗಳಿದ್ದರೆ ಅಲ್ಲಿ ಪಲ್ಲಿಗಳೆಲ್ಲ ಓಡಾಡ್ತಾ ಇರ್ತಾರೆ, ಇಲಿ ಪಲ್ಲಿಗಳೆಲ್ಲ ಇದನ್ನೆಲ್ಲ ಇರ್ತವೆ. ಆ ಥರ ಪರಿಸ್ಥಿತಿ ಇದೆ ಸ್ಕೂಲು. ಹುಷಾರಾಗಿ ನೋಡ್ಕೊಂಡು ಮಾಡಬೇಕು.